ಊರಿನ ಆಚೆ ನಿಂತು ಹೋದ ಒಂದು ಹಳೆಯ ಫ್ಯಾಕ್ಟರಿ ಇತ್ತು. ಆ ಫ್ಯಾಕ್ಟರಿಯಲ್ಲಿ ಸಾವಿರಾರು ಇಲಿಗಳು ವಾಸವಾಗಿದ್ದವು. ಆ ಇಲಿಗಳ ಗುಂಪಿನಲ್ಲಿ ಒಗ್ಗಟ್ಟು ಇರಲಿಲ್ಲ. ಮನುಷ್ಯರ ರೀತಿಯಲ್ಲಿ ಆಗಾಗ ಗುಂಪಿನ ಗಲಾಟೆ ನಡೆಯುತ್ತಿತ್ತು. ಹೀಗಿರುವಾಗ ಒಂದು ದಿನ, ಅಯ್ಯೋ, ಬೆಳಗ್ಗೆಯಿಂದ ಟಿಫನ್ಗೆ ಏನ್ ಸಿಗ್ತಾ ಇಲ್ವಲ್ಲ, ತುಂಬಾ ಹಸಿವಾಗ್ತಿದೆ. ಇದೇನಿದು, ಮುಂದೆ ಏನು ಶಬ್ದ ಬರ್ತಾ ಇದೆಯಲ್ಲ? ಈ ಪಾಳು ಬಿದ್ದ ಫ್ಯಾಕ್ಟರಿಯಲ್ಲಿ ಯಾರಿದ್ದಾರೆ? ಇರ್ಲಿ, ಹೋಗ್ ನೋಡ್ತೀನಿ. ಸಾವಿರಾರು ಇಲಿಗಳನ್ನು ಕಂಡ ಬೆಕ್ಕು ತುಂಬ ಖುಷಿಪಡುತ್ತದೆ. ಅವುಗಳನ್ನು ತಿನ್ನುವ ಉಪಾಯವನ್ನು ಹುಡುಕುತ್ತದೆ. ನೋಡ್ ಚಿನ್ನಪ್ಪ, ನಾವು ಕಷ್ಟಪಟ್ಟು ಆಹಾರ ಹುಡುಕಿ ತಂದ್ರೆ ಆ ಭೀಮಣ್ಣನ ಕಡೆ ಇಲಿಗಳು ನಮ್ಮನ್ನು ಎದುರಿಸಿ ಹೊಡೆದು ಆಹಾರವನ್ನ ಕಿತ್ಕೊಳ್ಳುತ್ತಿದ್ದಾರೆ. ಇದು ನ್ಯಾಯನ ನೀವೇ ಹೇಳಿ. ನಮಗ್ ದಯವಿಟ್ಟು ನ್ಯಾಯ ಕೊಡಿಸಿ. ಹೋಗ್ಲಿ ಬಿಡಿ ಮಕ್ಳೇ, ಏನ್ ಮಾಡಕ್ಕಾಗತ್ತೆ? ನಾವೆಲ್ಲ ಜೊತೆಯಲ್ಲೇ ಇದ್ದೀವಿ, ಅನುಸರಿಸಿಕೊಂಡು ಹೋದ್ರೆ ಆಗಲ್ವಾ? ಇದೇನ್ ಮೊದಲನೇ ಬಾರಿ ಅಲ್ಲ, ಅವ್ರು ಪ್ರತಿ ಸಲ ಹೀಗ್ ಮಾಡ್ತಾರೆ. ಆಹಾರ ಹುಡುಕಲ್ ಹೋಗಲ್ಲ ಆದ್ರೆ ನಮ್ಮ ಆಹಾರವನ್ನ ಕಿತ್ತು ತಿಂತಾರೆ. ಇದರಿಂದ ನಮಗ್ ತುಂಬಾ ಬೇಜಾರಾಗಿದೆ. ನೀವು ನ್ಯಾಯ ಕೊಡಿಸ್ಲೇಬೇಕು. ಸರಿ, ನೀವೇನ್ ಚಿಂತಿಸ್ಬೇಡಿ. ನಾನ್ ಭೀಮಣ್ಣನ ಹತ್ರ ಮಾತಾಡ್ತೀನಿ. ನೀವು ನಿಶ್ಚಿಂತೆ ಆಗಿರಿ. ನೋಡ್ ಭೀಮಣ್ಣ, ನಿಮ್ ಕಡೆ ಅವರು ನಮ್ ಹುಡುಗರ ಬ್ರೆಡ್ ಕಿತ್ಕೊಂಡು ದೌರ್ಜನ್ಯ ಮಾಡ್ತಿದಾರಂತೆ. ಇವೆಲ್ಲ ಸರಿ ಇರಲ್ಲ. ನಿಮ್ ಹುಡುಗರಿಗೆ ವಾರ್ನಿಂಗ್ ಕೊಟ್ಟು ಹೇಳು. ಇದ್ರಲ್ಲಿ ನಾನೇನ್ ಮಾಡಕ್ಕಾಗಲ್ಲ. ಅವ್ರಿಷ್ಟ ಬಂದಂಗೆ ಅವ್ರು ಮಾಡ್ತಾರೆ. ಅದನ್ನ ಕೇಳಕ್ಕೆ ನೀನ್ಯಾರು? ನಾವೆಲ್ರೂ ಒಗ್ಗಟ್ಟಿನಿಂದ ನ್ಯಾಯದಿಂದ ನಡ್ಕೋಬೇಕು. ಇಲ್ಲ ಅಂದ್ರೆ ಬಿರುಕು ಬಿಟ್ಟು ವೈರಿಗಳಂತೆ ಪ್ರತಿದಿನ ಜಗಳ ಆಗತ್ತೆ. ಇದರ ದುಷ್ಪರಿಣಾಮ ನೀನು ಒಂದಿವ್ಸ ಹೆದ್ರಿಸ್ತೀಯ. ನನ್ ಮಾತ್ ಕೇಳು. ನಾನಿದನ್ನೆಲ್ಲ ಹೇಳಕ್ಕಾಗಲ್ಲ. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ನೀನ್ ಮಾಡ್ಕೋ ಹೋಗು. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ದೊಡ್ಡೋನಂತ ನೋಡ್ದೆ ಡಿಚ್ಚಿ ಓಡ್ತೀನಿ. ಪ್ರತಿದಿನ ಬೆಕ್ಕು ಅಲ್ಲಿಗೆ ಬಂದು ಆ ಇಲಿಗಳ ವೀಕ್ನೆಸ್ ಅನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಇಲಿಗಳು ಕೂಡ ಎಂದಿನಂತೆ ಆಹಾರಕ್ಕೆ ಕಚ್ಚಾಡುತ್ತಾ ತಮ್ಮ ತಮ್ಮಲ್ಲೇ ಹೊಡೆದಾಟವನ್ನು ನಡೆಸುವುದನ್ನು ಬೆಕ್ಕು ಗಮನಿಸುತ್ತದೆ. ಇಲಿಗಳ ವೀಕ್ನೆಸ್ ಅನ್ನು ಪ್ರತಿದಿನ ಬಂದು ಗಮನಿಸಿದ ಬೆಕ್ಕು ಅವರ ಬಳಿ ಹೋಗಲು ಪ್ಲಾನ್ ರೂಪಿಸುತ್ತದೆ. ಇಲಿಗಳ ಗುಂಪಿನಲ್ಲಿ ಒಡಕಿದೆ, ಅವರಲ್ಲಿ ಒಗ್ಗಟ್ಟಿಲ್ಲ. ಇದನ್ನೇ ನಾನು ಉಪಯೋಗಿಸಿಕೊಂಡು ಅವರ ನಡುವೆ ಒಡಕು ಮೂಡಿಸಿ ಆ ಗುಂಪಿನಲ್ಲಿ ಸೇರಿಕೊಳ್ಳಬೇಕು. ನಂತರ ಗುಂಪಿನಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಅವರನ್ನೆಲ್ಲ ತಿಂದು ಮುಗಿಸಬೇಕು. ಬೆಕ್ಕು ಧೈರ್ಯ ಮಾಡಿ ಇಲಿಗಳ ಗುಂಪಿಗೆ ನುಗ್ಗುತ್ತದೆ. ಇಲಿಗಳು ಒಂದು ಕ್ಷಣ ಬೆಚ್ಚಿದರು. ಹೆದರದೆ ಬೆಕ್ಕನ್ನು ಹಿಡಿದು ಚೆನ್ನಾಗಿ ತಡಿಸಿ ಬಂಧಿಸುತ್ತಾರೆ. ಹೇ, ನೀನ್ ನಮ್ ವಿರೋಧಿ. ಈ ವಿಷಯ ಗೊತ್ತಿದ್ರು ನೀನ್ ನಮ್ ಗುಂಪಿಗೆ ಯಾಕೆ ಬಂದೆ? ನಾನು ನಿಮ್ಮ ವಿರೋಧಿಯಲ್ಲ, ನಿಮ್ಮ ಸ್ನೇಹಿತ. ದಯವಿಟ್ಟು ನನ್ನ ನಂಬು. ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬೇಡ್ಬೇಡ, ಇವನ್ ಮಾತನ್ನ ನಂಬಿ ನಾವು ಮೋಸ ಹೋಗೋದ್ ಬೇಡ. ಮುಂದೆ ಕಷ್ಟದ ಪರಿಣಾಮವನ್ನ ಎದುರಿಸ್ಬೇಕಾಗತ್ತೆ. ದಯವಿಟ್ಟು ನನ್ನ ನಂಬಿ. ನಾನು ಇಲಿಗಳನ್ನ ತಿನ್ನುವ ಬೆಕ್ಕಲ್ಲ. ಇಲಿಗಳನ್ನು ಕಂಡ್ರೆ ನನಗೆ ಪ್ರೀತಿ ಇದೆ. ನಾನೊಬ್ಬ ಏಕಾಂಗಿ. ನಾನು ಎಲ್ಲರ ಜೊತೆ ಸೇರಿ ಪ್ರೀತಿಯಿಂದ ಬದುಕಲು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ನಂಬಿ. ಇವ್ ಎಷ್ಟೇ ಹೇಳಿದ್ರೂ ಇವನ್ ಮಾತ್ ಕೇಳೋದ್ರಲ್ಲಿ ಅರ್ಥವಿಲ್ಲ. ಅಯ್ಯೋ ದೇವರೇ, ಇವರನ್ನು ನಾನು ಹೇಗ್ ನಂಬಿಸ್ಲಿ? ನೀನೇ ಹೇಳು ದೇವರೇ. ಸಾಕು ನಿಲ್ಸು ಚಿನ್ನಪ್ಪ. ಎಲ್ಲಾ ಸಾರಿ ನಿನ್ನ ಮಾತನ್ನ ಕೇಳಲಾಗುವುದಿಲ್ಲ. ಪ್ರತಿ ಸಲವೂ ನಿನ್ನ ಮಾತು ನಡೆಯಲ್ಲ. ಅವನು ಅಷ್ಟು ಕೇರ್ಕೋತಿದ್ದಾನೆ. ಅಷ್ಟಕ್ಕೂ ನಾವಿಷ್ಟೊಂದು ಜನ ಇದ್ದೇವೆ. ಅವನೊಬ್ಬ ನಮ್ಮನ್ನು ಏನು ಮಾಡಿಕೊಳ್ಳಲು ಸಾಧ್ಯ? ಇರ್ಲಿ ಬಿಡು, ಅವನ್ ಪಾಡಿಗೆ ಅವನಿರ್ತಾನೆ. ನೀನಿದ್ರ ಮಧ್ಯೆ ಮೂಗು ತೂರಿಸ್ಬೇಡ. ಸರಿ, ಹಾಗಿದ್ರೆ ಈ ದುಷ್ಟನಿರುವ ಕಡೆ ನಾವಿರಲು ಸಾಧ್ಯವಿಲ್ಲ. ನಮ್ ಕಡೆಯವರನ್ನ ಕರ್ಕೊಂಡು ನಾನೀಗ್ಲೇ ಹೋಗ್ತೀನಿ. ಕುತಂತ್ರದಿಂದ ಬೆಕ್ಕು ಇಲಿಗಳ ಗುಂಪು ಸೇರಿ ಖುಷಿ ಪಡುತ್ತದೆ. ನಂತರದ ದಿನಗಳಲ್ಲಿ ಇಲಿಗಳಿಗೆ ಸಹಾಯ ಮಾಡುತ್ತಾ, ಕಣ್ಣೀರು ಸುರಿಸುತ್ತಾ, ಆಹಾರವನ್ನು ತಂದುಕೊಡುತ್ತಾ ಆ ಗುಂಪಿನಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸುತ್ತದೆ.
ಬೆಕ್ಕಣ್ಣ ಎಷ್ಟು ಒಳ್ಳೆಯವನು, ನಮಗೆ ಆಹಾರವನ್ನ ತಂದು ಕೊಡುತ್ತಾನೆ, ಕೇಳಿದ ಸಹಾಯವನ್ನ ಮಾಡುತ್ತಾನೆ. ಇವನಿಂದ ನಮಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನಾವು ಅವನನ್ನ ತಪ್ಪು ತಿಳಿದುಕೊಳ್ಳಬಾರದು. ಸ್ನೇಹಿತರೆ, ನಾಳೆ ನನ್ನ ಹುಟ್ಟಿದ ಪ್ರಯುಕ್ತ ನಿಮ್ಗೆಲ್ಲ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನನ್ನ ಈ ಬರ್ತ್ಡೇ ಪಾರ್ಟಿಗೆ ಪ್ರತಿಯೊಬ್ಬರೂ ಮಿಸ್ ಮಾಡದೆ ಬರಬೇಕು. ನಿಮ್ಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ. ನೀವೆಲ್ಲ ಖಂಡಿತ ಬರ್ತೀರಲ್ವಾ? ಸ್ನೇಹಿತರೆ, ಈ ಪಾರ್ಟಿಗೆ ಬಂದ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿಗೆ ನಾನೆಂದು ಚಿರೋಣಿ. ಹೇ ಗೆಳೆಯ, ನೀನೆಷ್ಟು ಒಳ್ಳೆಯವನು. ನಮ್ಗಾಗಿ ಕೇಕ್ ಕೂಡ ಕೊಟ್ಟಿದ್ದೀಯಾ. ನೀನ್ ಎಲ್ಲ ಬೆಕ್ಕಿನಂತೆ ಕಪಟಿಯಲ್ಲ, ನೀನು ತುಂಬಾ ಒಳ್ಳೆಯವನು. ಗೆಳೆಯರೆ, ನಿಮ್ಮ ವಿಶ್ವಾಸಕ್ಕೆ ನನ್ನ ಧನ್ಯವಾದಗಳು. ಆದರೆ ಈ ಪಾರ್ಟಿ ಇಷ್ಟಕ್ಕೆ ಮುಗಿದಿಲ್ಲ. ನಿಮ್ಗಿನ್ನೂ ಸರ್ಪ್ರೈಸ್ ಕಾದಿದೆ. ಈಗ ಎಲ್ಲರೂ ಕೇಕ್ ತಿಂದು ಎಂಜಾಯ್ ಮಾಡಿ ನಂತರ ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡೋಣ. ಸ್ನೇಹಿತರೆ, ಇದೊಂದು ವಿಶೇಷವಾದ ಜ್ಯೂಸ್. ಇದನ್ನು ತಪ್ಪದೆ ಎಲ್ಲರೂ ಕುಡಿಬೇಕು. ಇದನ್ನು ನಾನು ಪ್ರೀತಿಯಿಂದ ತಯಾರಿಸಿದ್ದೇನೆ. ತಗೊಳ್ಳಿ, ಕುಡಿರಿ. ಬೆಕ್ಕು ಕೊಟ್ಟ ಜ್ಯೂಸನ್ನು ಎಲ್ಲಾ ಇಲಿಗಳು ಸಂತೋಷದಿಂದ ಕುಡಿಯುತ್ತವೆ. ಆದರೆ ಸ್ವಲ್ಪ ಸಮಯದಲ್ಲಿಯೇ ಎಲ್ಲರೂ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾರೆ. ನಾನು ತುಂಬಾ ಒಳ್ಳೆಯವನ. ಇನ್ಮುಂದೆ ತೋರಿಸ್ತೀನಿ ನಿಮ್ಗೆಲ್ಲ ನಾನು ಎಷ್ಟು ಒಳ್ಳೆಯವನು ಅಂತ. ಅಯ್ಯೋ ಕಪಟಿ ಬೆಕ್ಕು ನಮ್ಗೆಲ್ಲ ಹಿಂಗ್ಮೋಸ ಮಾಡಿದ್ದಾನಲ್ಲ. ಚಿನ್ನಪ್ಪನ ಮಾತ್ ಕೇಳದೆ ನಾವೆಲ್ಲ ತಪ್ಪು ಮಾಡಿದ್ವಿ. ಅಯ್ಯೋ, ನಮ್ನೆಲ್ಲ ಈಗ ಅವನು ಸಾಯಿಸಿ ತಿನ್ಬಿಡ್ತಾನೆ. ಏನ್ ಮೂರ್ಖರ! ಹೆಂಗಿತ್ತು ನನ್ನ ಪ್ಲಾನು? ನೀವು ನನ್ನನ್ನ ನಂಬಿ ಕೆಟ್ಟಿದ್ದೀರಿ. ಪ್ರತಿದಿನ ಒಬ್ಬೊಬ್ಬರನ್ನ ಎತ್ತಾಕೊಂಡು ಹೋಗಿ ಸಾಯಿಸಿ ತಿಂದು ಮುಗಿಸ್ತೀನಿ. ಇಂದಿನಿಂದಲೇ ಈ ಕೆಲಸ ಶುರು ಮಾಡ್ತೀನಿ. ಹೀಗೆ ಪ್ರತಿದಿನ ಒಂದೊಂದು ಇಲಿಯನ್ನು ಬೆಕ್ಕು ಕೊಂದು ಮುಗಿಸುತ್ತದೆ. ಒಂದು ದಿನ ಚಿನ್ನಪ್ಪ ಫ್ಯಾಕ್ಟರಿಗೆ ಸ್ನೇಹಿತರನ್ನು ನೋಡಲು ಬಂದಾಗ ಚಿನ್ನಪ್ಪನಿಗೆ ಶಾಕ್ ಕಾದಿತ್ತು. ಅಯ್ಯೋ ಗೆಳೆಯರೆ, ಏನಾಗೋಯ್ತು ನಿಮ್ ಪರಿಸ್ಥಿತಿ? ಇಂಥ ಗತಿ ಬಂದಿದ್ಯಲ್ಲ. ನಾನ್ ಎಷ್ಟ್ ಹೇಳ್ದೆ ಆ ಕಪಟಿ ಬೆಕ್ಕನ್ನ ನಂಬೇಡಿ ಅಂತ. ಇರ್ಲಿ, ನೀವೇನ್ ಚಿಂತಿಸ್ಬೇಡಿ. ನಾನೀಗ್ಲೇ ಹೋಗಿ ನಮ್ಮೋರ್ಗೆಲ್ಲ ವಿಷಯ ತಿಳಿಸಿ ಇಲ್ಲಿ ಕರ್ಕೊಂಡ್ ಬಂದು ನಿಮ್ಮನ್ನ ಕಾಪಾಡ್ತೀನಿ. ಅಲ್ಲಿಯವರೆಗೂ ಧೈರ್ಯವಾಗಿರಿ. ಕೂಡ್ಲೇ ಚಿನ್ನಪ್ಪ ವಿಷಯ ತಿಳಿಸಲು ಗುಂಪಿನ ಕಡೆಯ ಓಡುತ್ತಾನೆ. ಬಂಧುಗಳೇ, ಫ್ಯಾಕ್ಟರಿಯಲ್ಲಿದ್ದ ನಮ್ಮ ಜೊತೆಗಾರರನ್ನು ಕಪಟಿ ಬೆಕ್ಕು ಬಂಧಿಸಿ ಚಿತ್ರಹಿಂಸೆ ಕೊಡುತ್ತಿದ್ದಾನೆ. ಅವರು ನಮಗೆ ಏನೇ ಮಾಡಿರಬಹುದು, ಆದರೆ ಅವರು ನಮ್ಮ ಮಿತ್ರರೇ. ಯಾಕೆಂದರೆ ನಾವು ಅಷ್ಟು ವರ್ಷ ಜೊತೆಗಿದ್ದೆವು. ಅವರನ್ನು ಈ ಕಷ್ಟಕಾಲದಲ್ಲಿ ಕೈಬಿಡುವುದು ಸರಿಯಲ್ಲ. ಅವರನ್ನು ನಾವು ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಸ್ನೇಹಿತರೆ, ಎಲ್ಲರೂ ಇಂದಿನಿಂದಲೇ ತಯಾರಿಯನ್ನು ನಡೆಸೋಣ. ನಮ್ಮ ಮಿತ್ರರನ್ನು ಕಷ್ಟದಿಂದ ಪಾರು ಮಾಡೋಣ. ಎಲ್ಲಾ ಇಲಿಗಳು ಜೊತೆ ಸೇರಿ ಸಮರಾಭ್ಯಾಸವನ್ನು ನಡೆಸಿ ತಯಾರಿಯನ್ನು ನಡೆಸುತ್ತವೆ. ಬಂಧುಗಳೇ, ನಾವೆಲ್ಲರೂ ಈಗ ತಯಾರಾಗಿದ್ದೇವೆ. ಆ ಕಪಟಿ ಬೆಕ್ಕಿನ ಸೊಂಟ ಮುರಿದು ನಮ್ಮ ಬಂಧುಗಳನ್ನು ಆ ಸೆರೆವಾಸದಿಂದ ಮುಕ್ತಿಗಡಿಸೋಣ. ಎಲ್ಲರೂ ಒಟ್ಟಾಗಿ ಹೋರಾಡೋಣ. ಜೈ ಮಾಂಕಾಲಮ್ಮ! ಎಲ್ಲಾ ಇಲಿಗಳು ಉತ್ಸಾಹದಿಂದ ಫ್ಯಾಕ್ಟರಿಯ ಕಡೆಗೆ ನುಗ್ಗುತ್ತವೆ. ಏನು, ಎಲ್ಲರೂ ಸೈನ್ಯ ಕಟ್ಕೊಂಡು ಬಂದ್ಬಿಟ್ಟಿದ್ದೀರಾ? ನಿಮ್ಗೆಲ್ಲರಿಗೂ ನಾನು ಎದುರುತ್ತೇನೆ ಅನ್ಕೊಂಡಿದ್ದೀರಾ? ನನ್ನ ಶಕ್ತಿ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ತಡೀರಿ, ಈಗ ಕರಿತೀನಿ.
ಕಳ್ಳಬೆಕ್ಕು ಜೋರಾಗಿ ಕೂಗಿ ತನ್ನ ಸೈನ್ಯವನ್ನು ಕರೆಯುತ್ತದೆ. ಸ್ನೇಹಿತರೆ, ನಿಮ್ಗೆಲ್ಲ ಎಷ್ಟೆಷ್ಟು ಇಲಿಗಳು ಬೇಕು ಅವ್ರನ್ನೆಲ್ಲ ಕೊಂದು ಇಲ್ಲಿಂದ ಎಳ್ಕೊಂಡು ಹೋಗಿ, ಯಾರನ್ನು ಬಿಡಬೇಡಿ. ಬನ್ನಿ ಈಗ ರಣಾಂಗಣದಲ್ಲಿ ಯುದ್ಧ ಮಾಡೋಣ. ನಿಮ್ಮ ಶಕ್ತಿ ಎಷ್ಟೆಂದು ನಾನು ನೋಡಬೇಕಾಗಿದೆ. ಇಲಿಗಳು ಮತ್ತು ಬೆಕ್ಕುಗಳ ನಡುವೆ ಭೀಕರ ಯುದ್ಧ ಶುರುವಾಗುತ್ತದೆ. ಅಂತಿಮವಾಗಿ ಇಲಿಗಳು ಒಗ್ಗಟ್ಟಿನಿಂದ ಬೆಕ್ಕಿಗೆ ಚೆನ್ನಾಗಿ ಹೊಡೆದು ಬೆಕ್ಕಿನ ಸೈನ್ಯವನ್ನು ಸೋಲಿಸುತ್ತವೆ. ಇಲಿಗಳ ಹೊಡೆತಕ್ಕೆ ಹೆದರಿದ ಬೆಕ್ಕಿನ ಸೈನ್ಯ ಅಲ್ಲಿಂದ ಹೆದರಿ ಓಡುತ್ತವೆ. ಇಲಿಗಳ ಸೈನ್ಯ ಜಯವನ್ನು ಸಾಧಿಸುತ್ತದೆ. ಕಳ್ಳಬೆಕ್ಕಿಗೆ ಸರಿಯಾಗಿ ಮಾಂಜ ಕೊಟ್ಟು ಒದ್ದು ಓಡಿಸಿದ್ದೇವೆ. ನೀವು ಇನ್ನೇನು ಭಯಪಡುವ ಅವಶ್ಯಕತೆ ಇಲ್ಲ. ಬನ್ನಿ ಆಚೆ. ಗೆಳೆಯ, ನಿನ್ನ ಮಾತ್ ಕೇಳದೆ ನಾವು ತಪ್ಪು ಮಾಡಿದ್ವಿ. ಆದರೂ ನೀನೇ ಬಂದು ನಮ್ಮನ್ನು ಕಾಪಾಡಿದ್ದೀಯಾ. ನಿನಗೆ ತುಂಬಾ ಧನ್ಯವಾದಗಳು. ಇರ್ಲಿ ಬಿಡು ಗೆಳೆಯ, ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದ ಹಾಗೆ. ಇನ್ಮುಂದೆ ನಾವು ಒಬ್ರಿಗೊಬ್ರು ಕಿತ್ತಾಡಿದರೆ ಪ್ರಯೋಜನವಿಲ್ಲ. ನಾವೆಲ್ಲರೂ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿರಬೇಕು. ಇಲ್ಲವೆಂದರೆ ಈ ಕಪಟಿ ಬೆಕ್ಕಿನ ಹಾಗೆ ನಮ್ಮ ವೀಕ್ನೆಸ್ ನೋಡಿಕೊಂಡು ನಮ್ಮೊಳಗೆ ನುಗ್ಗಿ ನಮಗೆ ಅಪಾಯ ತಂದು ಬಿಡುತ್ತಾರೆ. ನಾವು ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಯಾರು ಎದುರಿಸಲು ಸಾಧ್ಯವಿಲ್ಲ. ಇನ್ಮುಂದೆಯಾದರೂ ನಾವೆಲ್ಲರೂ ಒಟ್ಟಾಗಿ ಅನ್ಯೋನ್ಯತೆಯಿಂದ ಬದುಕೋಣ. ನಾವು ಒಗ್ಗಟ್ಟಿನಿಂದ ಬದುಕಿದರೆ ನಮ್ಮನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.